ನಮಸ್ಕಾರ ಸ್ನೇಹಿತರೆ, ನಮ್ಮ ಅತಿಥಿ ತಲಕಾಡು ಚಾನಲ್ಗೆ ಸುಸ್ವಾಗತ. ಇಂದು ನಾವು ಶಿವನ ಸಮುದ್ರದ ಸುಂದರ ಸ್ಥಳಗಳಾದ ಸತ್ತೇಗಾಲ ಸೇತುವೆ, ಹಳೆ ಸತ್ತೇಗಾಲ ಹಾಗೂ ಮಾರಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದೇವೆ. ಬನ್ನಿ, ನಿಮಗೆ ಅದರ ಪರಿಚಯ ಮಾಡಿಕೊಡುತ್ತೇನೆ. ಸ್ನೇಹಿತರೆ, ಈಗ ನೀವು ನೋಡುತ್ತಿರುವ ಈ ಸೇತುವೆ ಸತ್ತೇಗಾಲ ಸೇತುವೆ. ಈ ಸೇತುವೆಗೆ ನೀವು ಬೆಳಕೋಡಿ ಈ ಕಡೆ ನಾವು ಬಂದವಲ್ಲ ಸ್ಟಾರ್ಟಿಂಗಿಂದ ಆ ರೂಟಲ್ಲಿ ಕೂಡ ಬರ್ಬೋದು. ಅದು ಬೆಳಕೋಡಿಯಿಂದ ಬರ್ತದೆ. ಹಾಗೆ ಕೂಡ ಈಗ ನೋಡಿ ಇಲ್ಲಿ ಕಾಣಿಸ್ತಿದೆ ಹೊಸದು, ಆ ಕಡೆ NH ರೋಡ್ ಮಾಡಿದ್ದಾರೆ ಬ್ರಿಡ್ಜು. ಆ ಬ್ರಿಡ್ಜಿಂದನೂ ಕೂಡ ಈ ಕಡೆ ಬರ್ಬೋದು. ಇದು ಎರಡು ಕಡೆಯಿಂದನೂ ಕೂಡ ಜಾಯಿಂಟ್ ಆಗುತ್ತೆ ನಮಗೆ. ಹಾಗೆ ಕೂಡ ಸ್ನೇಹಿತರೆ, ಇದು ಶಿವನ ಸಮುದ್ರಕ್ಕೆ ಹೋಗುವಂತಹ ಮೊದಲ ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಹಾಗೆ ಈ ಸೇತುವೆ ಸುತ್ತಮುತ್ತಲಿನ ಜನರಿಗೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ಇಲ್ಲಿ ನಿಂತು ನೋಡಿದರೆ ನದಿಯ ಸೌಂದರ್ಯ ಮತ್ತು ಪ್ರಕೃತಿಯ ನೆಮ್ಮದಿ ಮನಸ್ಸಿಗೆ ಸಂತೋಷ ನೀಡುತ್ತದೆ. ನೋಡಿ, ಎಷ್ಟೊಂದು ಪ್ರಕೃತಿ ತುಂಬ ಹಸಿರಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಈಗ ನೀರು ಕಮ್ಮಿ ಇಲ್ಲಿ, ಆದರೂ ಕೂಡ ಸುತ್ತಮುತ್ತ ಕೂಡ ಮಳೆ ಇರೋದರಿಂದ ಸ್ವಲ್ಪ ಹಸಿರಾಗಿ ಕಾಣಿಸ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಆ ಕಡೆ ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ ನೋಡಿ, ಜೂಮ್ ಮಾಡಿ ನೋಡ್ತಾ ಇದ್ದೀರಲ್ಲ, ಅದು NH ರೋಡು, ಹೊಸದಾಗಿ ಬೆಂಗಳೂರು ಹೈವೇ ಮಾಡಿರೋದು. ಅಲ್ಲಿಂದ ಚಾಮರಾಜನಗರ ಆ ಕಡೆ ಹೋಗುತ್ತೆ ಅದು. ಈಗ ನಾವು ಸೀದಾ ಹೋಗ್ತಾ ಇದ್ದೀವಲ್ವಾ, ಇಲ್ಲಿಂದ ಹೊರಟ್ರೆ ನಾವು ಇವಾಗ ನಿಮಗೆ ಹ್ಯಾಂಡ್ ಪೋಸ್ಟ್ ಸಿಗುತ್ತೆ. ಹ್ಯಾಂಡ್ ಪೋಸ್ಟ್ ನೋಡಿ ಬಂತು. ಬನ್ನಿ ಮುಂದೆ ಹೋಗಿ ಹೇಳ್ತೀನಿ ನಾನು. ಮುಂದೆ ಹೋದ್ರೆ ಹಂಗೆ ಆ ಕಡೆ ರೈಟ್ ಸೈಡ್ಗೆ ಹೋದರೆ ನಾವು ಕೊಳ್ಳೇಗಾಲಕ್ಕೆ ಹೋಗ್ತೀವಿ. ಈ ಕಡೆ ಲೆಫ್ಟ್ ಸೈಡ್ಗೆ ಹೋದರೆ ಶಿವನ ಸಮುದ್ರಕ್ಕೆ ಹೋಗ್ತೀವಿ ನಾವು. ಇಲ್ಲಿ ಕಾಣಿಸ್ತಾ ಇದಲ್ವ, ಇಲ್ಲಿ ಬಂದು ನಾವು ಆಟೋಗಳು ಇದೆಯಲ್ಲ, ಇಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಆಟೋ ಹತ್ಕೊಂಡ್ರೆ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಇಲ್ಲಿಗೆ ಸತ್ತಿಗಾಲ ಸೇತುವೆಗೆ. ಇಲ್ಲಿಂದ ಹೊರಟು ನಾವು ಸತ್ತಿಗಾಲ ಸೇತುವೆಗೆ ಹೊರಟಿದ್ದೀವಿ ಇವಾಗ. ಬನ್ನಿ ತೋರಿಸ್ತೀನಿ ಇವಾಗ. ಈಗ ನಾವು ನಿಮಗೆ ಮುಂದೆ ತೋರಿಸೋದು ಹಳೆ ಸತ್ತಿಗಾಲ ಸೇತುವೆ. ಯಾಕಂದರೆ ಈ ಕಡೆ ಸುತ್ತಮುತ್ತ ನಮಗೆ ಹಸಿರಾಗಿ ಕಾಣ್ತಕ್ಕಂಥ ವಾತಾವರಣ ನೋಡಿ, ಎಷ್ಟೊಂದು ಹಸಿರಾಗಿದೆ ವಾತಾವರಣ ಕೂಡ. ಈ ಕಡೆ ಅಪರೂಪ ಮನೆಗಳು ಜಾಸ್ತಿ ಕೂಡ ಇಲ್ಲ ಇಲ್ಲಿ. ಹಾಗಾಗಿ ನಿಮಗೆ ಇಲ್ಲಿ ನೋಡಿ ಕಾಣಿಸ್ತಾ ಇಲ್ಲ. ಇವಾಗ ನಾವು ಹಳೆ ಸತ್ತಿಗಾಲ ಸೇತುವೆ ಬಳಿ ಬಂದಿದ್ದೇವೆ. ಈ ಸೇತುವೆ ಈ ಪ್ರದೇಶದ ಇತಿಹಾಸದ ನೆನಪನ್ನು ಇಂದಿಗೂ ಕೂಡ ಉಳಿಸಿಕೊಂಡಿದೆ. ಇಲ್ಲಿನ ವಾತಾವರಣ ಮತ್ತು ಸುತ್ತಮುತ್ತಲಿನ ದೃಶ್ಯಗಳು ಹಳೆಯ ಕಾಲದ ನೆನಪುಗಳನ್ನು ಮೂಡಿಸುತ್ತವೆ. ನೋಡಿ, ಎಷ್ಟೊಂದು ನೆನಪುಗಳು ಮೂಡಿಸ್ತವೆ ಅಂತಂದರೆ, ಇದು ಸುಮಾರು ಪುರಾತನ ಕಾಲದಿಂದಲೂ ಕೂಡ ಇದೆ ಇದು ಸತ್ತಿಗಾಲ ಸೇತುವೆ. ಆ ಕಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ನಾವು ಹೋಗ್ತಾ ಇರೋದು ಹೊಸದು ಬ್ರಿಡ್ಜು. ಅಲ್ಲಿ ನೋಡಿ, ಆ ಕಡೆ ಮೊದಲು ಹೊಳೆ ಬಂದಾಗ ಜಾಸ್ತಿ ಕಟ್ಟಾಗ್ತಾಯಿತ್ತು ಅದು. ಇವಾಗ ಹೊಸದಾಗಿ ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಇಲ್ಲಿಂದ ನದಿಗಳು ಎರಡು ಕೂಡ ಡಿವೈಡ್ ಆಗ್ತದೆ. ಕಾವೇರಿ ನದಿ ಆ ಕಡೆ ಒಂದು ಹೋಗುತ್ತೆ, ಈ ಕಡೆ ಒಂದು ಹೋಗ್ತದೆ. ಆಯಿತಾ? ಯಾಕಂದ್ರೆ ಅಲ್ಲಿ ಇಲ್ಲಿಂದ ಲಾಸ್ಟು ಡಿವೈಡ್ ಆಗೋದು ನದಿ. ಇಲ್ಲಿಂದ ನಾವು ಸೀದಾ ಹೊರಟ್ರೆ ಇವಾಗ ಶಿವನ ಸಮುದ್ರ ಒಳಗಡೆ ಹೋಗ್ತೀವಿ, ಊರು ಒಳಗಡೆ. ಹಾಗೆ ಹೊರಟ್ರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ಶಿವನ ಸಮುದ್ರದ ಸುತ್ತಮುತ್ತಲಿನ ನೋಡಿ ಪ್ರಕೃತಿ ನಿಜವಾಗಿಯೂ ಅದ್ಭುತವಾಗಿದೆ. ಹಸಿರು ಮರಗಳ ಶಾಂತ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯ ಇಲ್ಲಿ ಭೇಟಿ ನೀಡುವ ಪ್ರತಿಯೊಬ್ಬ ಮನುಷ್ಯನನ್ನು ಸೆಳೆಯುತ್ತದೆ. ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆಯುವುದೇ ಒಂದು ವಿಭಿನ್ನ ಅನುಭವ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೊಂದು ನಿಮಗೆ ದೇವಸ್ಥಾನ ಸಿಗುತ್ತೆ ಎಂಟ್ರೆನ್ಸಲ್ಲಿ ಫಸ್ಟು. ಇದನ್ನು ಕೂಡ ಇವಾಗ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಂದ ಊರು ಒಳಗಡೆಯಿಂದ ಹೊರಟ್ರೆ ನಾವು ಮುಂದೆ ಬಂದು ನೋಡಿ, ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ಕಡೆ ಕೂಡ ಒಂದು ಸುಮಾರು ಈ ಕಡೆ ನೀವು ಬಂದರೆ ಟ್ರಿಪ್ಗೆ ಒಳ್ಳೆಯ ಜಾಗ ಇದು ಟ್ರಿಪ್ಗೆ. ಹಾಗೆ ನೋಡಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಇವಾಗ ಶಿವನ ಸಮುದ್ರದ ಸುಂದರವಾದ ಯಾತ್ರೆ ನಿಮಗೆ ಇದು. ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಒಳಗಡೆ ನಾವು ಎಂಟ್ರ್ ಆಗ್ತಾ ಇದ್ದೀವಿ. ಶಿವನ ಸಮುದ್ರದ ಈ ತಾಯಿ ಮಾರಮ್ಮ ದೇವಸ್ಥಾನ ಅಂತ ಇದು, ಶಿವನ ಹೆಂಡತಿ ಅಂತ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ನಿಮಗೆ ಇಷ್ಟವಾಗಿದೆ ನೋಡಿ, ಎಷ್ಟೊಂದು ಜನ ಬರ್ತಾರೆ ಅಂದರೆ ಭಾನುವಾರ ಮತ್ತು ಸೋಮವಾರ, ಶುಕ್ರವಾರ, ಮಂಗಳವಾರ
ಇಲ್ಲಿ ಯಾವಾಗಲೂ ಕೂಡ ಜನ ತುಂಬ ರಶ್ ಇರ್ತಾರೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ. ಹಾಗಾಗಿ ಇಲ್ಲಿ ಮತ್ತು ಕೋಳಿ ಕುರಿ ಊಟ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ನಮಗೆ. ತುಂಬ ಜನ ಬಂದು ಇಲ್ಲಿ ಸುತ್ತಮುತ್ತಲೂ ಕೂಡ ಊಟ ಮಾಡ್ತಾರೆ. ಹಾಗೆ ಸತ್ಯಗಾಲ ಸೇತುವೆ, ಹಳೆಯ ಸೇತುವೆ ಮತ್ತು ಮಾರಮ್ಮನ ದೇವಸ್ಥಾನದ ದೃಶ್ಯಗಳು ನೋಡಿ ನಿಮಗೆ ಇಲ್ಲಿಗೆ ಭೇಟಿ ನೀಡುವ ಆಸೆ ಮೂಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅದಿತಿ ತಲಕಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತರಲು ಸ್ಫೂರ್ತಿ ನೀಡುತ್ತದೆ. ಸ್ನೇಹಿತರೆ ನೋಡಿ, ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆದಿಶಕ್ತಿ ಮಾರಮ್ಮನ ದೇವಸ್ಥಾನ. ನೋಡಿ ಸುಮಾರು ಜನ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಸಾವಿರಾರು ಜನ ಬಂದು ಮಂಗಳವಾರ ಮರಿ ಹೊಡಿತಾರೆ, ಭಾನುವಾರ ಮರಿ ಹೊಡಿತಾರೆ. ಸುತ್ತಮುತ್ತ ಯಾರಿಗೆ ದೇವಸ್ಥಾನಕ್ಕೆ ಬಂದವರಿಗೆ ಒಬ್ರಿಗೂ ಕೂಡ ಇಲ್ಲಿ ಮೋಸ ಇಲ್ಲ, ಊಟಕ್ಕೆ ಆಗಲಿ ಮತ್ತೊಂದಕ್ಕಾಗಲಿ. ಇದು ಪುರಾತನ ಕಾಲದಿಂದಲೂ ಕೂಡ ಪ್ರಸಿದ್ಧವಾದಂತಹ ದೇವಸ್ಥಾನ ಆದಿಶಕ್ತಿ ಸಿಂಶ ಮಾರಮ್ಮನ ದೇವಸ್ಥಾನ ಅಂತ ನೋಡಿ ಕಾಣಿಸ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.